ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ಸೋಷಿಯಲ್ ಮೀಡಿಯಾ ಅಂದ್ರೆ ಕೆಲವರಿಗೆ ಬಿಸಿ ಬಿಸಿ ಸುದ್ದಿಯನ್ನ ನೀಡುವ ಹೈ ಸ್ಪೀಡ್ ಇಂಟರ್ನೆಟ್, ಮತ್ತೆ ಕೆಲವರಿಗೆ ಮನರಂಜನೆಯ ತಾಣ, ಇನ್ನೂ ಕೆಲವರಿಗೆ ಜೀವನದ ಸಂಗಾತಿ ಇದ್ದಂತೆ. ಆದರೆ ಕೆಲವರಿಗಂತೂ ತಮ್ಮ ನಿಜವಾದ ಸೇವೆ ಮಾಡಲೆಂದೇ ಸೃಷ್ಟಿಯಾಗಿರುವ ಅತ್ಯದ್ಭುತವಾದ ವೇದಿಕೆ ಅಂತಲೇ ಭಾವಿಸಿದ್ದಾರೆ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಇಲ್ಲದೆ ಇಂದು ನಮ್ಮ ಪ್ರಯತ್ನಗಳೆಲ್ಲವೂ ವ್ಯರ್ಥ ಪ್ರಯತ್ನವಾಗಿಯೇ ಉಳಿಯುತ್ತಿತ್ತೋ ಏನೋ. ಇಂದು ಅದೆಲ್ಲವನ್ನು ಸಾಧ್ಯವಾಗಿಸಿಬಿಟ್ಟಿದೆ ಸೋಷಿಯಲ್ ಮಾಧ್ಯಮ. ಕೋಟ್ಯಾಂತರ ಜನರಿಗೆ ಉದ್ಯೋಗ ಸೃಷ್ಟಿಸಿದ ದೈತ್ಯ ಅಂದ್ರೂ ತಪ್ಪಾಗಲಾರದು. ಸಾಮಾಜಿಕ ಜಾಲತಾಣವೆಂದರೆ ಅದು ಕೇವಲ ಮನರಂಜನೆಯ ಮಾಧ್ಯಮವಲ್ಲ, ಬದಲಾಗಿ ಜನರು ತಮ್ಮ ಆಲೋಚನೆಗಳು, ಸಿದ್ಧಾಂತಗಳು ಮತ್ತು ಉದಾತ್ತ ಕಾರ್ಯಗಳನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳಬಹುದಾದ ವೇದಿಕೆ ಎಂದೇ ಹೇಳ್ಬೋದು. ಇಂದು ನಾವೆಲ್ಲ ನೋಡಬಹುದು, ಎಷ್ಟು ಮಂದಿ ಸಮಾಜದ ಸ್ವಾಸ್ಥ್ಯ ಕಾಪಾಡ್ತಿದ್ದಾರೆ, ಎಷ್ಟು ಮಂದಿ ಸಮಾಜದ ಏಳ್ಗೆಗೆ ನಿಂತಿದ್ದಾರೆ ಅನ್ನೋದು. ಅದು ನಿಜಕ್ಕೂ ಮುಖ್ಯ. ಇಂಥ ದೃಷ್ಟಿಕೋನದಿಂದಲೇ ಕೆಲವು ಮಂದಿ ಇಂದು ವರ್ಲ್ಡ್ ಫೇಮಸ್ ಆಗಿದ್ದಾರೆ. ಅಂಥವರ ಪೈಕಿ ಒಬ್ಬಾತನ ಬಗ್ಗೆ ಇಂದು ಹೇಳಲೇಬೇಕು. ಅವರೇ ಹುಸೇನ್ ಮನ್ಸೂರಿ. ಈ ವ್ಯಕ್ತಿಯನ್ನ ಎಲ್ಲರೂ ನೋಡಿಯೇ ಇರ್ತೀರ. ಸಾಮಾನ್ಯವಾಗಿ ಈ ವ್ಯಕ್ತಿ ಮಾತನಾಡೋದಿಲ್ಲ, ಕೇವಲ ಮುಗುಳ್ನಗೆಯಿಂದಲೇ ಬಡಬಗ್ಗರ ಸೇವೆ ಮಾಡ್ತಾ ಅವರ ಮುಖದಲ್ಲೂ ಕೂಡ ನಗುವಿನ ಮಂದಹಾಸ ಬೀರಿಸುವ ಈ ವ್ಯಕ್ತಿಯನ್ನ ಕಲಿಯುಗದ ಕರ್ಣ ಅಂತಲೇ ಇಂಟರ್ನೆಟ್ ಮಂದಿ ಹಾಡಿ ಹೊಗಳಿದ್ದಾರೆ. ಈ ವ್ಯಕ್ತಿ ಮನರಂಜನಾ ವಿಡಿಯೋಗಳನ್ನ ಮಾಡುವುದಲ್ಲದೆ ಬಡವರು ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಲು ತಮ್ಮ ಸೋಷಿಯಲ್ ಮೀಡಿಯಾ ವೇದಿಕೆಯನ್ನ ಬಳಸಿಕೊಂಡು ಇಂದು ಮನೆ ಮಾತಾಗಿದ್ದಾರೆ. ಇವರು ಮಾಡಿರೋ ಸೇವೆಯನ್ನ ಗಮನಿಸಿದ್ರೆ ಈ ವ್ಯಕ್ತಿ ಆಗರ್ಭ ಶ್ರೀಮಂತನೇ ಇರಬೇಕು ಅನ್ನಿಸದೇ ಇರದು. ಆದರೆ ಇವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ತನ್ನ ಬದುಕಿನಲ್ಲಿ ಆದ ಕಹಿ ಅನುಭವಗಳೇ ಇವರ ಬದುಕಿನಲ್ಲಿ ಏನನ್ನಾದರೂ ಸಾಧಿಸಬೇಕು, ನನ್ನಿಂದ ಆದಷ್ಟು ಸೇವೆ ಮಾಡಲೇಬೇಕೆಂದು ಪಣತೊಟ್ಟು ನಿಂತ ನಿಷ್ಕಲ್ಮಶ ವ್ಯಕ್ತಿಯೇ ಈ ಹುಸೇನ್ ಮನ್ಸೂರಿ. ಬನ್ನಿ ಹಾಗಿದ್ರೆ ಇವರ ಕುರಿತಾದ ಕೆಲವೊಂದಿಷ್ಟು ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊದಲಿಗೆ ಈ ಹುಸೇನ್ ಮನ್ಸೂರಿ ಯಾರು ಅನ್ನೋದನ್ನ ಗಮನಿಸಿದ್ರೆ, ಹುಸೇನ್ ಮನ್ಸೂರಿ ಸೋಷಿಯಲ್ ಮೀಡಿಯಾದ ಅತ್ಯಂತ ಪ್ರಭಾವಿ ಮತ್ತು ಕಂಟೆಂಟ್ ಕ್ರಿಯೇಟರ್. ಅದರಲ್ಲೂ ಹೆಚ್ಚಾಗಿ ಇನ್ಸ್ಟಾಗ್ರಾಂನಲ್ಲಿ 6 ಮಿಲಿಯನ್ ಫಾಲೋವರ್ಸ್ ಹೊಂದಿರುವ ಈತ ಬಡವರು, ನಿರ್ಗತಿಕರಿಗೆ ಸಹಾಯ ಮಾಡುವ ವಿಡಿಯೋಗಳನ್ನೇ ಹೆಚ್ಚಾಗಿ ತೋರಿಸ್ತಾರೆ. ಅವರ ಗುರಿ ವೈರಲ್ ವಿಡಿಯೋಗಳನ್ನ ರಚಿಸುವುದು ಮಾತ್ರವಲ್ಲ, ಸಮಾಜಕ್ಕೆ ಸಕಾರಾತ್ಮಕ ಬದಲಾವಣೆಯನ್ನ ತರುವುದು ಮತ್ತು ದಯೆಯೇ ಧರ್ಮದ ಮೂಲವಯ್ಯ ಅನ್ನೋ ಮಾತನ್ನ ಪ್ರೋತ್ಸಾಹಿಸೋದು. ಹುಸೇನ್ ಮನ್ಸೂರಿ ರಚಿಸುವ ವಿಡಿಯೋಗಳು ಒಂದೇ ದಿನಕ್ಕೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಳ್ಳುವುದಷ್ಟೇ ಅಲ್ಲದೆ ಜನರ ಹೃದಯಗಳನ್ನ ಸ್ಪರ್ಶಿಸದೇ ಇರದು. ತಮ್ಮ ವಿಷಯದ ಮೂಲಕ ಇತರರಿಗೆ ಸಹಾಯ ಮಾಡಲು ಶ್ರೀಮಂತರಾಗುವುದು ಅಗತ್ಯವಿಲ್ಲ, ಬದಲಿಗೆ ದೊಡ್ಡ ಚಿಂತನೆ ಮತ್ತು ಉದಾರ ಮನಸ್ಸನ್ನು ಹೊಂದಿರಬೇಕು ಎಂಬ ಸಂದೇಶವನ್ನ ಸಮಾಜಕ್ಕೆ ತಮ್ಮ ಕೆಲಸದ ಮೂಲಕವೇ ರವಾನಿಸುತ್ತಾರೆ. ಇತ್ತೀಚೆಗೆ ಹುಸೇನ್ ಮನ್ಸೂರಿ ಬಡ ಮಗುವಿಗೆ ಸಹಾಯ ಮಾಡುತ್ತಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿ ಮಗು ಬಸ್ ನಿಲ್ದಾಣದ ರೇಲಿಂಗ್ ಮೇಲೆ ಕುಳಿತು ಸೈಕಲ್ ಸವಾರಿ ಮಾಡುವುದನ್ನ ಅನುಕರಿಸುತ್ತಿತ್ತು. ಆ ಮಗು ಬಡತನದ ಬೇಗುದಿಯಲ್ಲಿ ಬೆಳೆದದ್ದು. ಆ ಬಾಲಕನಿಗೆ ಹಾಕೋದಕ್ಕೆ ಒಂದು ಜೊತೆ ಚಪ್ಪಲಿ ಕೂಡ ಇರಲಿಲ್ಲ. ಆ ಮಗುವಿನ ಹೆತ್ತವರು ಬುಟ್ಟಿ ತಯಾರಕರು. ಹುಸೇನ್ ಮೊದಲು ಮಗುವಿಗೆ ಹೊಸ ಚಪ್ಪಲಿಗಳನ್ನ ಕೊಡಿಸಿ ನಂತರ ಆ ಮಗುವಿನ ಕಣ್ಣುಗಳಿಗೆ ಬಟ್ಟೆ ಕಟ್ಟಿ ಸರ್ಪ್ರೈಸ್ ನೀಡಲು ಸಿದ್ಧರಾಗ್ತಾರೆ. ಆ ಮಗು ಕಟ್ಟಿದ ಬಟ್ಟೆ ಜಾರಿಸಿದಾಗ ಅದರ ಕಣ್ಣ ಮುಂದೊಂದು ಹೊಸ ಸೈಕಲ್ ನಿಂತಿತ್ತು. ಹಾಕೋದಕ್ಕೆ ಬಟ್ಟೆ ಚಪ್ಪಲಿಯನ್ನೇ ಕಾಣದ ಆ ಮುಗ್ಧ ಬಾಲಕನಿಗೆ ಕಣ್ಣ ಮುಂದೆ ಸೈಕಲ್ ಕಂಡೊಡನೆ ಸ್ವರ್ಗವೇ ಸಿಕ್ಕಷ್ಟು ತೃಪ್ತಿ ಮೂಡಿತು. ಆ ಕಣ್ಣುಗಳಲ್ಲಿ ನೋಡಿ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾನೆ. ತನ್ನ ಮಗುವಿನ ಸಂತೋಷವನ್ನ ಕಣ್ಣಾರೆ ಕಂಡ ಆತನ ಹೆತ್ತ ತಾಯಿಯ ಕಣ್ಗಳು ಹರುಷದಿಂದ ತೇವವಾದವು. ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿಬಿಡ್ತು.
ವಿಡಿಯೋವನ್ನ ನೋಡಿದ ಸಾವಿರಾರು ಜನ ಹುಸೇನ್ ಅವರ ದಯೆಯನ್ನು ಮುಕ್ತವಾಗಿ ಶ್ಲಾಘಿಸಿದ್ರು. ಇಷ್ಟೆಲ್ಲ ಇಂದು ಖ್ಯಾತಿ ಗಳಿಸಿರುವ ಹುಸೇನ್ ಮನ್ಸೂರಿ ಅವರ ಸೋಷಿಯಲ್ ಮೀಡಿಯಾದ ಜೀವನ ಅಷ್ಟೊಂದು ಸುಲಭವಾಗಿರಲಿಲ್ಲ. ಆರಂಭದಲ್ಲಿ ಮನರಂಜನಾ ವಿಡಿಯೋಗಳನ್ನು ರಚಿಸಿ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾ ಇದ್ರು. ಆದರೆ ಕಾಲಾನಂತರದಲ್ಲಿ ಸಮಾಜದಲ್ಲಿ ಬದಲಾವಣೆ ತರಲು ಸಾಮಾಜಿಕ ಮಾಧ್ಯಮವನ್ನ ಬಳಸಬಹುದು ಎಂದು ಅರಿತುಕೊಂಡರು. ಅದಕ್ಕೆ ಕಂಡುಕೊಂಡ ಹೊಸ ವಿಧಾನವೇ ದಯೆಯೇ ನಿಜವಾದ ಧರ್ಮ ಎಂದು. ಈ ನಡೆಯಿಂದಾಗಿಯೇ ಇನ್ಸ್ಟಾಗ್ರಾಂನಲ್ಲಿ ಅವರ ಜನಪ್ರಿಯತೆ ಹೆಚ್ಚಾಯಿತು. ನಂತರದ ದಿನಗಳಲ್ಲಿ ಸಕಾರಾತ್ಮಕ ವಿಷಯವನ್ನ ರಚಿಸುವತ್ತ ಗಮನ ಹರಿಸಿದ್ರು. ಜನರ ಹೃದಯಗಳನ್ನು ಸ್ಪರ್ಶಿಸುವ, ಇಡೀ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ವಿಡಿಯೋಗಳನ್ನು ರಚಿಸುತ್ತಾ ಬಂದಿದ್ದಾರೆ. ಅಂದಿನಿಂದ ಅವರ ಖಾತೆಯ ಅನುಯಾಯಿಗಳು ಈಗ ಅವರ ವಿಡಿಯೋಗಳನ್ನು ಮನರಂಜನೆಗಾಗಿ ಮಾತ್ರವಲ್ಲದೆ ಬದುಕಿನ ಸ್ಫೂರ್ತಿಗಾಗಿಯೂ ವೀಕ್ಷಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ವೇದಿಕೆಗಳಲ್ಲಿ ಇಂದು ನಕಾರಾತ್ಮಕತೆ ಮತ್ತು ವಿವಾದಾತ್ಮಕ ವಿಷಯಗಳೇ ಅತಿ ವೈರಲ್ ಆಗುತ್ತಿರುವ ಈ ಕಾಲದಲ್ಲಿ ಹುಸೇನ್ ಮನ್ಸೂರಿಯಂತಹ ವಿಡಿಯೋಗಳು ನಿಜಕ್ಕೂ ಒಂದೊಳ್ಳೆ ಟ್ರೆಂಡ್ ಸೆಟ್ ಮಾಡಿರೋದಂತೂ ಸುಳ್ಳಲ್ಲ. ಅವರ ಕಾನ್ಸೆಪ್ಟ್ ಸ್ವಲ್ಪ ಔದಾರ್ಯ ತೋರಿದ್ರೆ ಯಾರದ್ದಾದ್ರೂ ಇಡೀ ಜೀವನ ಬದಲಾಯಿಸಬಹುದು ಎಂದು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಹುಸೇನ್. ಅಲ್ಲದೆ ಅಗತ್ಯ ಇರುವವರಿಗೆ ಸಹಾಯ ಮಾಡಲು ಕೋಟ್ಯಾಧಿಪತಿಯಾಗಬೇಕಿಲ್ಲ, ಬದಲಾಗಿ ದಯೆಯುಳ್ಳ ವ್ಯಕ್ತಿಯಾಗಿದ್ದರೆ ಸಾಕು ಎಂಬ ಸಂದೇಶವನ್ನ ತಮ್ಮ ವಿಡಿಯೋ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಇಂದು ಅವರ ವಿಡಿಯೋಗಳನ್ನು ನೋಡಿದ ಅನೇಕರು ಬಡವರಿಗೆ ಸಹಾಯ ಮಾಡಲು ಸ್ಫೂರ್ತಿ ಪಡೆದಿದ್ದು ನಿರ್ಗತಿಕರಿಗೆ ಸಹಾಯ ಹಸ್ತ ಚಾಚುತ್ತಿದ್ದಾರೆ. ಇನ್ನು ಹುಸೇನ್ ಅವರ ಬಾಲ್ಯವನ್ನೊಮ್ಮೆ ಗಮನಿಸಿದ್ರೆ ಅವರ ಬಾಲ್ಯದಲ್ಲಿ ತುಂಬಾನೇ ಕಷ್ಟ ಅವರನ್ನ ಕಾಡಿತ್ತು. ದಿನಸಿ ಸಾಮಗ್ರಿಗಳನ್ನ ಖರೀದಿಸುವುದಕ್ಕೂ ಹೆಣಗಾಡುವ ಪರಿಸ್ಥಿತಿ ಇತ್ತು. ಮನೆಯೂ ಕೂಡ ತುಂಬಾ ಚಿಕ್ಕದಾಗಿತ್ತು. ಅವರ ಪೋಷಕರು ತಮ್ಮ ಶಕ್ತಿಗೂ ಮೀರಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ರು. ಸಾಲದಕ್ಕೆ ನಮ್ಮಂತೆ ನಮ್ಮ ಮಗ ಆಗೋದು ಬೇಡವೆಂದು ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿದ್ರು. ಈ ಮುಂದಾಲೋಚನೆಯೇ ಹುಸೇನ್ ಅವರಿಗೆ ಮುಂದೆ ಜೀವನದಲ್ಲಿ ಅನೇಕ ಅವಕಾಶಗಳನ್ನ ಪಡೆಯಲು ಸಾಧ್ಯವಾಯಿತು. ಶೈಕ್ಷಣಿಕವಾಗಿ ಹುಸೇನ್ ಅಷ್ಟಾಗಿ ಶಾಲೆ ಕಾಲೇಜಿನಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಆದರೆ ಪುಸ್ತಕಗಳೆಂದರೆ ಎಲ್ಲಿಲ್ಲದ ಪ್ರೀತಿ. ಪ್ರತಿನಿತ್ಯ ಪುಸ್ತಕ ಓದುವ ಅಭ್ಯಾಸ ಮಾಡಿಕೊಂಡಿದ್ದ ಹುಸೇನ್ ಅವರ ಜೀವನ ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕತೆಯ ಕುರಿತಾದ ವಿಷಯಗಳನ್ನ ಓದುವತ್ತ ಹೆಚ್ಚು ಆಕರ್ಷಿತರಾದರೂ ಪಠ್ಯಪುಸ್ತಕಗಳನ್ನ ಮೀರಿದ ಬುದ್ಧಿವಂತಿಕೆಯನ್ನು ಗಳಿಸಿಕೊಂಡರು. ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವುದು, ಇತರರ ಬಗ್ಗೆ ಸಹಾನುಭೂತಿಯನ್ನ ಹೊಂದುವುದು ಅವರ ಸ್ವಭಾವದಲ್ಲಿ ಸೇರಿಕೊಂಡು ಕಾಲೇಜು ಮುಗಿಸಿದ ನಂತರ ಹುಸೇನ್ ಉದ್ಯೋಗ ರಂಗ ಪ್ರವೇಶಿಸಿದ್ರು. ಆದರೆ ಅಲ್ಲಿಯೂ ಹತಾಶೆ ಅವರನ್ನ ಬಿಡಲಿಲ್ಲ. ಅಷ್ಟು ವರ್ಷ ಇಂಗ್ಲಿಷ್ ಭಾಷೆ ಇದ್ದರೆ ಕೆಲಸ ಸುಲಭ ಎಂದುಕೊಂಡಿದ್ದ ಅವರ ಸ್ಥೈರ್ಯ ದಿನೇ ದಿನೇ ಕುಸಿಯತೊಡಗಿತ್ತು. ಎಲ್ಲೆಡೆಯೂ ಅವರಿಗೆ ನಿರಾಶೆಯೇ ಸ್ವಾಗತಿಸುತ್ತಿತ್ತು. ಜನರೊಂದಿಗೆ ಬೆರೆತು ಮುನ್ನಡೆಯಬೇಕೆಂದು ಅರ್ಥ ಮಾಡಿಕೊಂಡ ಹುಸೇನ್ 2009ರಲ್ಲಿ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ತಮ್ಮ ಮೊದಲ ಉದ್ಯೋಗವನ್ನ ಗೀಟಿಸಿಕೊಂಡ್ರು. ಆದರೆ ಕೆಲಸ ಸಿಕ್ಕಿದ ನಂತರವೇ ಕಮಿಟ್ಮೆಂಟ್ ಜೀವನ ಅವರನ್ನ ಮತ್ತಷ್ಟು ಖಾಲಿ ಜೇಬು ಮಾಡಿಬಿಡ್ತು. ಅಲ್ಲೂ ಹತಾಶೆ ಅವರನ್ನ ಬಿಡಲಿಲ್ಲ. ದಿನವಿಡೀ ಮೇಜಿನ ಬಳಿ ಕುಳಿತುಕೊಳ್ಳುವುದು ಉಸಿರುಗಟ್ಟಿಸುವಂತೆ ಅನಿಸಿತ್ತು. ಯಾಕೋ ನನ್ನ ಜೀವನ ಹಳಿ ತಪ್ಪುತ್ತಿದೆ, ನಾನು ಅಂದುಕೊಂಡ ಬದುಕಲ್ಲ ಇದು ಎಂದು ಪ್ರತಿಕ್ಷಣವೂ ಹಾತೊರೆಯುತ್ತಿತ್ತು ಹುಸೇನ್ ಅವರಿಗೆ. ನನ್ನ ಬದುಕಿನ ಸಾರ ಜನರೊಂದಿಗೆ ಸಂವಹನ ನಡೆಸುವುದರಲ್ಲಿದೆ ಎಂದು ಅರಿತುಕೊಳ್ತಾರೆ. ಒಂದು ರೀತಿಯಲ್ಲಿ ಜೀವನದಲ್ಲಿನ ಸಾಕ್ಷಾತ್ಕಾರವಿದ್ದಂತೆ. ಇದೇ ಆ ಸಾಕ್ಷಾತ್ಕಾರವು ಅವರಿಗೆ ಜೀವನದಲ್ಲಿ ಒಂದು ಮಹತ್ವದ ತಿರುವನ್ನ ತಂದುಕೊಡ್ತು. 2011ರಲ್ಲಿ ಹುಸೇನ್ ವಿಮಾನಯಾನ ಸಂಸ್ಥೆಯಲ್ಲಿ ಸಿಬ್ಬಂದಿಯಾಗಿ ಕೆಲಸಕ್ಕೆ ಸೇರಿದ್ರು. ಅಲ್ಲಿ ಪ್ರಯಾಣಿಕರಿಗೆ ಸಹಾಯ ಮಾಡುವುದು ನಿಜವಾದ ತೃಪ್ತಿಯನ್ನ ತಂದುಕೊಟ್ಟಿತ್ತು. ಒತ್ತಡದ ಕ್ಷಣಗಳಲ್ಲಿ ಜನರಿಗೆ ಸಹಾಯ ಮಾಡುವುದು ಬಹಳ ಅರ್ಥಪೂರ್ಣ ಎಂದೆನಿಸಿತ್ತು. ಒಂದೊಂದು ಸಂದರ್ಭಗಳಲ್ಲಿ ವಿಮಾನ ನಿಲ್ದಾಣದಲ್ಲಿ ಪೇಚಾಡುವ ಪ್ರಯಾಣಿಕರಿಗೆ ಅಕ್ಕರೆಯ ಸಾಂತ್ವನ ನೀಡಿ ಅವರಿಗೆ ನೆರವಾಗುತ್ತಿದ್ದರು. ಅವರ ಸಮಾಧಾನ, ತಾಳ್ಮೆ ಹಾಗೂ ಸಂಯಮವೇ ಹುಸೇನರಿಗೆ ಧನ್ಯತಾ ಭಾವನೆ ಮೂಡಿಸುತ್ತಿತ್ತು. ಆದರೆ ಇದೇ ಸೇವೆಯಿಂದಾಗಿಯೇ ಕುವೈತ್ ವೀಸಾ ಹೊಂದಿದ್ದ ದಂಪತಿಗಳಿಗೆ ಸಹಾಯ ಮಾಡಲು ಮುಂದಾಗಿದ್ದಕ್ಕಾಗಿ ಹುಸೇನ್ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಲಾಗುತ್ತೆ. ಅವರನ್ನ ಕೆಲಸದಿಂದ ವಜಾಗೊಳಿಸಲಾಯಿತು. ನಂತರವೂ ಧೃತಿಗೆಡದೆ ಮುಂದೇನೋ ಅನ್ನ ಪೇಚಿಗೆ ಸಿಲುಕಿದ್ರು. ಇತ್ತ ಕಡೆ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಅತ್ತ ಕಡೆ ಉಳಿತಾಯವಿಲ್ಲ. ತಮ್ಮ ಸಂಬಂಧಿಕರು, ಸ್ನೇಹಿತರು, ಪರಿಚಯಸ್ಥರ ಬಳಿ ಸಾಲ ಪಡೆದು ಒಂದು ಸಣ್ಣ ಬಟ್ಟೆ ಅಂಗಡಿಯನ್ನ ತೆರೆದರು.
ಹಾಗೆ ಅವರ ಪ್ರಯತ್ನಕ್ಕೆ ತಕ್ಕ ಫಲವೂ ಕಾದು ನಿಂತಿತ್ತು. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಅದೊಂದು ದಿನ ಸಂಜೆ ಹೊತ್ತು ರಸ್ತೆ ಬದಿಯಲ್ಲಿ ನಿಂತು ಚಹಾ ಕುಡಿಯುತ್ತಿರುವಾಗ ಅವರ ಬದುಕಿನ ಆಯಾಮವನ್ನೇ ಬದಲಾಯಿಸಿತ್ತು. ಹುಸೇನ್ ದಣಿದ ಮಹಿಳೆಯನ್ನ ಗಮನಿಸಿದ್ರು. ಆಕೆಗೆ ಒಂದು ಕಪ್ ಚಹಾ ಖರೀದಿಸಿ ಕೊಟ್ಟರು. ಆ ಕ್ಷಣವನ್ನು ಒಬ್ಬ ಸ್ನೇಹಿತ ವಿಡಿಯೋ ರೆಕಾರ್ಡ್ ಮಾಡಿದ. ತಿಂಗಳುಗಳ ನಂತರ ಒಂದು ಟ್ಯಾಗ್ ಲೈನ್ ಬರೆದು ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಂಚಿಕೊಂಡ. ಈ ಕ್ಲಿಪ್ ನಿರೀಕ್ಷೆಗೂ ಮೀರಿ ರೀಚ್ ಆಗಿತ್ತು. ಅದೆಷ್ಟು ಅಂದ್ರೆ ಸರಿಸುಮಾರು 140 ಮಿಲಿಯನ್ ವೀಕ್ಷಣೆ ಪಡೆದುಕೊಳ್ತು. ಅಂದ್ರೆ ಬರೋಬ್ಬರಿ 14 ಕೋಟಿ. ಇಂಥ ವಿಚಾರಗಳನ್ನ ದಿ ಹ್ಯೂಮನ್ಸ್ ಆಫ್ ಬಾಂಬೆಯೊಂದಿಗೆ ನಡೆಸಿದ್ದ ಸಂದರ್ಶನದಲ್ಲಿ ಹುಸೇನ್ ಹಂಚಿಕೊಂಡಿದ್ದಾರೆ. ಹುಸೇನ್ ಮನ್ಸೂರಿ ತಮ್ಮ ಬಡತನದ ಬಾಲ್ಯದಿಂದ ಹಿಡಿದು ಗುರಿ ಸಾಧನೆ ಮಾಡುವವರೆಗೆ ತಮ್ಮ ಪ್ರಯಾಣವನ್ನು ಹೋರಾಟ, ಸಹಾನುಭೂತಿ ಮತ್ತು ಮಾನವನ ದಯೆಯಲ್ಲಿ ಅಚಲ ನಂಬಿಕೆಯಿಂದ ರೂಪಿಸಿಕೊಂಡಿದ್ದಾರೆ. ಜನಪ್ರಿಯ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ ಮತ್ತು ಸಾಮಾಜಿಕ ಮಾಧ್ಯಮದ ಪ್ರಭಾವಿಯಾಗಿರುವ ಹುಸೇನ್ ಮನ್ಸೂರಿ ಅವರ ಆದಾಯ ಸರಿಸುಮಾರು 4.8 ಕೋಟಿಯಿಂದ 29 ಕೋಟಿಯವರೆಗೆ ಇದೆ ಎಂದು ಯೂಟ್ಯೂಬರ್ಸ್.me ವರದಿ ಮಾಡಿದೆ. ಕೆಲವು ಸ್ವಂತ ಉದ್ಯಮಿಯನ್ನ ನಡೆಸುತ್ತಿರುವ ಹುಸೇನ್ ಸೋಷಿಯಲ್ ಮೀಡಿಯಾ ಬ್ರ್ಯಾಂಡ್ ಮಾರ್ಕೆಟಿಂಗ್, ಜಾಹೀರಾತು, ಸಹಯೋಗ ಮತ್ತು ಪ್ರಾಯೋಜಿತ ಪೋಸ್ಟ್ಗಳು, ಮಾರ್ಕೆಟಿಂಗ್ ಪ್ರಚಾರ ಮಾಡುವ ಮೂಲಕ ಹಣ ಗಳಿಸುತ್ತಿದ್ದಾರೆ. ಅಲ್ಲದೆ ಕಾರ್ಯಕ್ರಮಗಳು ಮತ್ತು ಸಾರ್ವಜನಿಕ ಪ್ರದರ್ಶನಗಳು, ಸಾಮಾಜಿಕ ಕಾರ್ಯ ಮತ್ತು ಪ್ರೇರಕ ಭಾಷೆಗಳಿಂದಲೂ ಆದಾಯ ಬರ್ತಿದೆ. ಹುಸೇನ್ ಮನ್ಸೂರಿ ತಮ್ಮ ದಯೆಯಿಂದ ಜನರನ್ನು ಗೆದ್ದಿದ್ದಾರೆ. ಆದರೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಅವರ ವಿಡಿಯೋಗಳು ಮನರಂಜನೆ ನೀಡುವುದಲ್ಲದೆ ಜನರ ಮತ್ತು ಈ ಸಮಾಜದ ದೃಷ್ಟಿಕೋನವನ್ನೇ ಬದಲಾಯಿಸುತ್ತವೆ ಅನ್ನೋದು ನಿಜಕ್ಕೂ ಸಂತೋಷದ ವಿಚಾರ. ಅವರ ಬದುಕು ಹಸನಾಗಲಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.